ಅಸ್ಸಲಾಮು ಅಲೈಕುಮ್ ಆ್ಯಂಡ್ ಹೆಲೋ ಎವ್ರಿವನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಾನು ಕಿಚನಲ್ಲಿ ದಾಲ್ ಫ್ರೈ ಮತ್ತು ಕ್ಯಾರೆಟ್ ಬಟಾಣಿ ಖುಷ್ಕಾ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ. ಹಾಗಾದರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಕುಕ್ಕರ್ನಲ್ಲಿ 150 ಗ್ರಾಮ್ ತೊಗರಿಬೇಳೆನ ತೊಳೆದು 3-4 ಸಲ ಚೆನ್ನಾಗಿ ತೊಳೆದು ಹಾಕ್ಕೋತಾ ಇದ್ದೀನಿ. ಬೇಳೆನ ನೆನೆಸಿಲ್ಲ, ಬರೀ ತೊಳೆದು ಹಾಕ್ಕೋತಾ ಇರೋದು. ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು 2.5 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದಾದಮೇಲೆ ಮುಚ್ಚಳನ ಮುಚ್ಚಿ 4 ಸೀಟಿ ಬರೋ ಅಷ್ಟರಲ್ಲಿ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡೋದು ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನಿಲ್ಲಿ 4 ಈರುಳ್ಳಿನ ತೊಗೊಂಡಿದ್ದೀನಿ, ಸಣ್ಣದಾಗಿರೋದು. ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಇಲ್ಲಿ 4 ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪ್ಯಾನಲ್ಲಿ ನಾನು 50 ಗ್ರಾಮಷ್ಟು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೊದಲು ಹಸಿಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಇಳಿಬೇಕು. ಮತ್ತು ಇಲ್ಲಿ ನಾನು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೋಬೇಕು. ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಗೋಲ್ಡನ್ ಫ್ರೈ ಆಗೋ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈಗ ಫ್ರೈ ಆಗಿದೆ. ಇದರಲ್ಲಿ ನಾನು 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಹಾಕಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿರೋದು ಹಾಕ್ಕೋಬೇಕು. ಇದೆರಡು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ನಾನು ಮೊದಲು ಬೇಳೆಗೂ ಹಾಕ್ಕೊಂಡಿದ್ದೀನಿ ಅರಿಶಿನ, ಅದಕ್ಕೆ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಇದು ಸಿಪ್ಪೆ ತುಂಬ ಗಟ್ಟಿ ಇದೆ. ನಾನು ಮುಚ್ಚಳನ ಮುಚ್ಚಿ ಒಂದು 15 ನಿಮಿಷ ಆದರೂ ಬೇಯಿಸಿದ್ದೀನಿ. ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮೆಟೊ ಹಣ್ಣೆಲ್ಲ. ಇವಾಗ ಬೇಳೆ ಇಲ್ಲಿ ಬೆಂದಿದೆ. ನನಗೆ ಇದೇ ಥರ ಬೇಳೆನೇ ಇಷ್ಟ, ಅದಕ್ಕೆ ನಾನು 3 ಸೀಟಿನ 4 ಸೀಟಿ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಈ ಥರ ಅಂದರೆ ನೀವು ಚೆನ್ನಾಗಿ ಮ್ಯಾಶ್ ಆಗೋ ತನಕ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಮ್ಯಾಶರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಬೇಳೆನ. ಇದು ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಯಾವುದರಲ್ಲಿ ನೀವು ಬೇಳೆ ಮ್ಯಾಶ್ ಮಾಡ್ಕೋತೀರೋ ಕೋಲು, ಅದರಲ್ಲಿ ಮಾಡ್ಕೋಬೋದು. ಇವಾಗ ಇಲ್ಲಿ ಟೊಮ್ಯಾಟೊ ಹಣ್ಣು ಬೇಯ್ದಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಇದಕ್ಕೆ ನಾವು ಬೇಳೆನ ಹಾಕಿ ಮಿಕ್ಸ್ ಮಾಡೋಣ. ಈಗ ಬೇಳೆನ ಹಾಕ್ತಾಯಿದ್ದೀನಿ. ಈಗ ನಾನೊಂದು ಮ್ಯಾಶರ್ ತೊಗೊಂಡು ಸ್ವಲ್ಪ ಮ್ಯಾಶ್ ಮಾಡ್ತಾಯಿದ್ದೀನಿ. ಟೊಮ್ಯಾಟೊ ಹಣ್ಣು ತುಂಬ ಗಟ್ಟಿ ಇತ್ತು, ಮ್ಯಾಶೇ ಆಗಿಲ್ಲ ಅದು. ನಿಮ್ಮ ಟೊಮ್ಯಾಟೊ ಹಣ್ಣು ಮ್ಯಾಶ್ ಆಗಿದ್ದರೆ ಈ ಥರ ಮಾಡೋದು ಬೇಡ. ಇವಾಗ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು ಮುಚ್ಚಳನ ಮುಚ್ಚಿ 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. 5 ನಿಮಿಷ ಆಗಿದೆ. ನೋಡಿ,
ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಫ್ಲೇಮ್ನ ಆಫ್ ಮಾಡಿ 2 ನಿಮಿಷ ಹೀಗೆ ಬಿಡಬೇಕು. ಇವಾಗ ಇದಕ್ಕೆ ಒಂದು ಒಗ್ಗರಣೆನ ಹಾಕಬೇಕು. ಈ ಒಗ್ಗರಣೆಯಿಂದನೇ ಕಲರ್ ಚೆನ್ನಾಗಿ ಬರೋದು ಫ್ರೆಂಡ್ಸ್, ಇಲ್ಲಾಂದರೆ ಬೇಳೆ ಎಲ್ಲೋ ಥರನೇ ಇರುತ್ತೆ. ಇಲ್ಲಿ ನಾನು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು. ಇದು ರೆಡ್ ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್. ಇದು ಖಾರ ಇರೋದಿಲ್ಲ ಸ್ವಲ್ಪನೂ, ಬರೀ ಕಲರ್ಗೋಸ್ಕರ ಹಾಕೋದಿದ್ದು. ರೆಸ್ಟೋರೆಂಟಲ್ಲಿ, ಹೋಟೆಲಲ್ಲಿ ಎಲ್ಲ ಇದೇ ಖಾರದ ಪುಡಿ ಯೂಸ್ ಮಾಡೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ಥರ ಕಲರ್ ಬೇಕು ಅಂದರೆ ಮಾತ್ರ ಒಗ್ಗರಣೆ ಹಾಕಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು. ಇವಾಗ ನಾನು ಮುಚ್ಚಿ 5 ನಿಮಿಷ ಹೀಗೆ ಬಿಟ್ಬಿಡ್ತಾಯಿದ್ದೀನಿ. ಈಗ ಹುಷ್ಕ ಮಾಡೋಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು 2 ದಪ್ಪ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕ್ಯಾರೆಟ್ ಬಟಾಣಿನ ಇಟ್ಕೊಂಡಿದ್ದೀನಿ. ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ನ. ಇವಾಗ ಒಂದು ಪ್ಯಾನಲ್ಲಿ ನಾನು ಎಣ್ಣೆ ಹಾಕಿ ಗರಂ ಮಸಾಲಾನ ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಒಂದು 5 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಈಗ ಫಸ್ಟಿಗೆ ನಾವು ಪುದೀನ ಹಾಕಬೇಕು. ಪುದೀನ ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಪುದೀನ. ಅದಾದಮೇಲೆ ಕ್ಯಾರೆಟ್ ಮತ್ತು ಬಟಾಣಿ ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್. ಕ್ಯಾರೆಟ್ ಮತ್ತು ಬಟಾಣಿನ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು, ಸಪ್ರೇಟಾಗಿ ಬೇಯಿಸೋಗಿಲ್ಲ. ಇದರಲ್ಲೇ ಬೆಂದೋಗ್ಬಿಡುತ್ತೆ ಅದು. ಇವಾಗ 5 ನಿಮಿಷ ಫ್ರೈ ಆಗಿದೆ. ಅದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಈಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ಫ್ರೈ ಆಗಿದೆ. ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು ಫ್ರೆಂಡ್ಸ್. ಈರುಳ್ಳಿನ ಫ್ರೈ ಮಾಡಿದ್ರೆ, ಗೋಲ್ಡನ್ ಫ್ರೈ ಮಾಡಿದರೆ ಖುಷ್ಕ ಕಲರ್ ಬಂದುಬಿಡುತ್ತೆ. ನಿಮಗೆ ವೈಟಾಗಿ ಬರಬೇಕಂದ್ರೆ ನೀವು ಈರುಳ್ಳಿನ ಸ್ವಲ್ಪನೂ ಗೋಲ್ಡನ್ ಫ್ರೈ ಆಗ್ದಂಗೆ ನೋಡ್ಕೋಬೇಕು. ಜಾಸ್ತಿ ಗೋಲ್ಡನ್ ಕಲರ್ ಆಗಿಬಿಟ್ರೆ ಖುಷ್ಕ ಕಲರ್ ಬಿಟ್ಬಿಡುತ್ತೆ. ನಿಮಗೆ ಯಾವುದೇ ಹಾಲು ಏನು ನೀವು ಯೂಸ್ ಮಾಡೋಂಗಿಲ್ಲ. ಖುಷ್ಕ ತುಂಬ ವೈಟಾಗಿ ಬರುತ್ತೆ. ನಾನಿಲ್ಲಿ 2.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕುದಿಯೋ ತನಕ ಬಿಡಬೇಕು. ಈಗ ನೀರು ಕುದೀತಾ ಇದೆ. ಇದರಲ್ಲಿ ನಾನು ನೆನೆಸಿರೋದು ಅಕ್ಕಿನ ಹಾಕ್ತಾಯಿದ್ದೀನಿ. ಅರ್ಧ ಗಂಟೆ ಮುಂಚೆ ನಾನು ನೆನೆಸಿಟ್ಟಿದ್ದೆ ಇದು. ಇವಾಗ ನೀರೆಲ್ಲ ತೆಗೆದು ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ನೀರು ಡ್ರೈ ಆಗಬೇಕು. ಇವಾಗ ನೀರೆಲ್ಲ ಡ್ರೈ ಆಗಿದೆ. ಇದು 3ರಿಂದ 4 ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬಿಡಬೇಕು. ನೋಡಿ ಫ್ರೆಂಡ್ಸ್, ಬೇಳೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ರೆಡ್ ಚಿಲ್ಲಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅಂದರೆ ಈ ಕಲರ್ ನಿಮಗೆ ಬರೋದಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ಖುಷ್ಕ ಬೆಂದಿದೆ, ರೆಡಿಯಾಗಿದೆ ಇದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ವೈಟಾಗಿ ಬಂದಿದೆ ಅಂತ, ಎಷ್ಟು ಉದುರಾಗಿದೆ. ಇದರಲ್ಲಿ ನಾವು ಯಾವುದೇ ಹಾಲು ಏನು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು
ಸರ್ವ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮ್ಲಿ ಮತ್ತು ಫ್ರೆಂಡ್ಸಲ್ಲಿ ಶೇರ್ ಮಾಡಿ. ಯಾವುದೇ ಮುಸ್ಲಿಂ ಶೈಲಿಯ ಅಡುಗೆ ಆಗಲಿ ಮತ್ತು ಮದುವೆ ಮನೆ ಅಡುಗೆ ಆಗಲಿ ಯಾವುದೇ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೆಸಿಪಿನ ಟ್ರೈ ಮಾಡಿ ಫೀಡ್ಬ್ಯಾಕ್ ಖಂಡಿತ ಕೊಡಿ. ಬಾಯ್ ಬಾಯ್. ಅಲ್ಲಾ ಹಾಫೀಸ್.